ಚಿಂತಾಮಣಿ ತಾಲೂಕಿನ ಮಂಗಳಮುಖಿಯರ ತಂಡ ಇಂದು ಬೆಳಗ್ಗೆ ಮುಂಜಾನೆ ನಗರದ ನಾರಪ್ಪಕುಂಟೆಯಿಂದ ಮೆರವಣಿಗೆ ನಡೆಸಿ ತಾಲೂಕಿನ ಗೋಪಸಂದ್ರ ಸಮೀಪದಲ್ಲಿರುವ ಗಂಗಾಭವಾನಿ ದೇವಾಲಯಕ್ಕೆ ತೆರಳಿದ್ರು. ಭಜನೆ, ಆರತಿ ಮತ್ತು ಮಂತ್ರೋಚ್ಚಾರಣೆಯೊಂದಿಗೆ ಗಂಗಾಮಾತೆಗೆ ತಂಬಿಟ್ಟು ಸಮರ್ಪಿಸಿ ವಿಶೇಷ ಪೂಜೆ ಸಲ್ಲಿಸಿದ್ರು. ಈ ವೇಳೆ ಮಂಗಳಮುಖಿಯರು ನಾಡಿನ ಜನರು ಸುಖ ಶಾಂತಿ ಮತ್ತು ನೆಮ್ಮದಿಯಿಂದ ಬದುಕಲಿ, ಎಲ್ಲರಿಗೂ ಆರೋಗ್ಯ ಮತ್ತು ಆಯಸ್ಸು ಸಿಗಲಿ ಎಂದು ಗಂಗಾಮಾತೆಗೆ ಪ್ರಾರ್ಥಿಸಿದರು. ನಕಾರಾತ್ಮಕ ಶಕ್ತಿಗಳ ನಿವಾರಣೆ ಹಾಗೂ ಸಮಾಜದಲ್ಲಿ ಶಾಂತಿ ನೆಲೆಸಲೆಂದು ಕೂಡ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಮಂಗಳಮುಖಿಯರ ಮುಖ್ಯಸ್ಥೆ ಸೈಯದ್ ಸಲ್ಮಾ, ಇತ್ತೀಚಿನ ದಿನಗಳಲ್ಲಿ ರಸ್ತೆ ಅಪಘಾತಗಳಲ್ಲಿ ಮಂಗಳಮುಖಿಯರು ಗಾಯಗೊಂಡ ಘಟನೆಗಳು ನಡೆದಿರುವ ಹಿನ್ನೆಲೆಯಲ್ಲಿ ಇಂತಹ ಅನಾಹುತಗಳು ಮತ್ತೆ ಸಂಭವಿಸಬಾರದು ಎಂಬ ಕಾರಣಕ್ಕೆ ಗಂಗಾಭವಾನಿ ದೇವಿಗೆ ವಿಶೇಷ ಪೂಜೆ ಸಲ್ಲಿಸುತ್ತಿದ್ದೇವೆ ಎಂದು ತಿಳಿಸಿದರು. ಚಿಂತಾಮಣಿ ನಾಗರಿಕಕ್ಕೋಸ್ಕರ ನಾವು ಮಾಡ್ತಾ ಸುಖ ಶಾಂತಿ ಇರಬೇಕಂತ ಯಾರೋ ಪೂಜಾರಂದ್ರು ಗೋಪಸಂದ್ರ ಚೆರು ಹತ್ರ ಮೊನ್ನೆ ಆಕ್ಸಿಡೆಂಟ್ ಐತೆ ನಮ್ಮ ಮಂಗಳಮುಖಿಯರದು. ಇದೆಲ್ಲ ಆಗಬಾರ್ದಮ್ಮ, ನೀವು ಶಾಂತಿ ಮಾಡಬೇಕು. ನೀವು ಗಂಗಾ ಭವಾನಿ ಹತ್ರ ಹೋಗಿ ನೀರು ಒಳಗಡೆ ಹೋಗಿ ಶಾಂತಿ ಮಾಡಿ ನೀವು ಪೂಜೆ ಮಾಡ್ಕೊಂಡು ಬಂದ್ರೆ ಎಲ್ಲರೂ ಚೆನ್ನಾಗಿರ್ತಾರಂತಂದು ಹೇಳಿದ್ರು. ಅದಕ್ಕೋಸ್ಕರ ನಾವು ಮಾಡ್ತಾ ಇದ್ದೀವಿ. ಎಲ್ಲರೂ ಚೆನ್ನಾಗಿರ್ಬೇಕು. ಯಾಕಂದ್ರೆ ನಮಗೆ ₹1 ₹2 ಅಂಗಡಿಯವರು ಕೊಡ್ತಾರೆ, ಅವ್ರಿಗೆ ಏನೇನು ಆಗಿದ್ರೆ ನಮ್ಗೆ ಬಾಧ ಆಗುತ್ತೆ. ಅದಕ್ಕೋಸ್ಕರ ಎಲ್ಲರೂ ಚೆನ್ನಾಗಿರ್ಬೇಕು. ಇವಾಗ ಮೊನ್ನೆ ಹುಣ್ಣಿಮೆ ಬಂತು, ಹುಣ್ಣಿಮೆ ಚಂದ್ರಗ್ರಹಣ ಬಂತು, ಎಷ್ಟೋ ರಾಶಿಗಳಿಗೆಲ್ಲ ಚೆನ್ನಾಗಿಲ್ಲ, ಅವರು ಚೆನ್ನಾಗಿರ್ಬೇಕಂತ ಅವ್ರಿಗೋಸ್ಕರ ಕೂಡ ನಾವು ಶಾಂತಿ ಮಾಡ್ತಾ ಇದ್ದೀವಿ. ಎಲ್ಲರೂ ಚೆನ್ನಾಗಿರ್ಬೇಕು, ಮರಿ ಮಕ್ಕಳು ತನ್ನಕ್ಕಿರ್ಬೇಕು. ಎಷ್ಟು ಜನ ಇದ್ದಾರೆ ಚಿಂತಾಮಣಿ ಒಳಗಡೆ ಅವ್ರ ಎಲ್ಲರೂ ಇರ್ಬೇಕು. ಇದೆಲ್ಲೆಲ್ಲೋ ಈಡೇ ಹೋಗುತ್ತೆ. ಎಲ್ಲರೂ ಯಾರಿಗೆ ಆಕ್ಸಿಡೆಂಟ್ ಆಗಬಾರ್ದು, ಅವರು ಸೇಫ್ಟಿಗೆ ಹೋಗಿ ಮನೆಗೆ ಹೋಗಿ ಸೇಫ್ಟಿಗೆ ಹೋಗ್ಬೇಕಂತ ನಾವು ಅದೇ ಬೇಡ್ಕೊಂತೀವಿ. ಎಲ್ಲರೂ ಚೆನ್ನಾಗಿರ್ಬೇಕು. ಈ ಕಾರ್ಯಕ್ರಮದಲ್ಲಿ ಮಂಗಳಮುಖಿಯರಾದ ಸಂಗೀತ, ಅಶ್ವಿನಿ, ಪ್ರಿಯಾ, ಪೂನಂ, ಬಿಂದು, ಹರೀಶ, ತುಳಸಿ, ಗಂಗಾ ಸೇರಿದಂತೆ ಹಲವರು ಭಾಗವಹಿಸಿದ್ದರು.